ಏನಂದುವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಏರ್ ಆಯಿಲ್ ರೆಸಿಪಿ. ಈ ಏರ್ ಆಯಿಲನ್ನ ಬಳಸೋದ್ರಿಂದ ನಿಮಗೆ ವಿಂಟರ್ಗಾಗೋ ಸಮಸ್ಯೆ ಅಂದರೆ ಚಳಿಗಾಲದಲ್ಲಿ ಆಗೋ ಸಮಸ್ಯೆನ ದೂರ ಆಗ್ಬೋದು. ಸೊ ಚಳಿಗಾಲದಲ್ಲಿ ನಮ್ಮ ಕೂದಲು ತುಂಬ ಡ್ರೈ, ಫ್ರಿಜ್ಜಿ ಮತ್ತು ತುಂಬ ಡ್ಯಾಂಡ್ರಫ್ ಇರುತ್ತೆ. ಸೊ ಸ್ಮೂತ್ ಕೂಡ ಇರಲ್ಲ, ರಫ್ ಅನಿಸುತ್ತೆ ನಮ್ಮ ಫುಲ್ಲು. ಸೊ ಅದಕ್ಕೆ ಈ ಏರ್ ಆಯಿಲ್ ಪ್ರಿಪೇರ್ ಮಾಡ್ತಾ ವೀಡಿಯೋ ಯಾಕೆ ಮಾಡಬಾರ್ದು ಅನ್ನಿಸ್ತು. ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಬೌಲ್ಗೆ ನಾನು ಮಾಮೂಲಿ ಪ್ಯಾರಾಶೂಟ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಆಲ್ಮಂಡ್ ಆಯಿಲು ಎರಡು ಕಾಂಬಿನೇಷನ್ನು ಕೂದಲನ್ನ ನರಿಶಿಂಗ್ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಬಂದು ಆಪ್ಷನಲ್ಲು. ಸೊ ನಮ್ಮ ಮನೇಲಿ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಎಣ್ಣೆ ಮಾತ್ರ ಹಾಕ್ಕೋಬೇಕು. ಸಾಸಿವೆ ಎಣ್ಣೆ ಹಾಕಿ ಸ್ವಲ್ಪ ಅಂದರೆ ಲಿಮಿಟಾಗಿರಬೇಕು, ತುಂಬ ಹೀಟ್ ಕೊಟ್ಬಿಡುತ್ತೆ. ಸೊ ಈ ಮಧ್ಯದಲ್ಲಿ ಬೇವಿನ ಎಣ್ಣೆ ಇವಾಗ ತುಂಬ ಅಫೋರ್ಡೆಬಲ್ ಆಗಿ ಸಿಗುತ್ತೆ, ಎಲ್ಲ ಗ್ರಂಥಿಕೆ ಅಂಗಡಿಗಳು ಸಿಗುತ್ತೆ. ಬೇವಿನ ಎಣ್ಣೆ ರೆಸಿಪಿ ಬೇಕಿದೆ ನನ್ನ ವೀಡಿಯೋದಲ್ಲಿ ನೇಮ್ ಅಂತ ಟೈಪ್ ಮಾಡಿ. ನಾನು ಪಕ್ಕ ನೆಕ್ಸ್ಟ್ ರೆಸಿಪಿ ಬಂದು ಬೇವಿನ ಎಣ್ಣೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಬೇವಿನ ಎಣ್ಣೆ ಹಾಕೋದ್ರಿಂದ ಕೂದಲಲ್ಲಿ ಯಾವುದೇ ಥರ ಡ್ರೈನೆಸ್ ಮತ್ತು ಇಚ್ಚಿನೆಸ್ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಇವಾಗ ದಾಸವಾಳದ ಹೂವನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿಲಿ ಭಯಂಕರ ಸಲ್ಫರ್ ಇರುತ್ತೆ. ಸಲ್ಫರ್ ನಮ್ಮ ಕೂದಲಿಗೆ ತುಂಬ ಹೆಲ್ತಿ ಬೆನಿಫಿಟ್ಸ್ ಇರುತ್ತೆ. ಮತ್ತು ಅದರೊಂದಿಗೆ ಈರುಳ್ಳಿಯೊಂದಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್, ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ನಾನು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಈ ಮಧ್ಯದಲ್ಲಿ ಸ್ವಲ್ಪ ಮೆಂತ್ಯ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಯಾರಿಗೆಲ್ಲ ಗೊತ್ತಿಲ್ಲ ಮೆಂತ್ಯ ಕಾಳಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಕೂದಲಿಗೆ. ಸೊ ಅದು ಹೇಳೋಕ್ಕೇನಿಲ್ಲ. ಸೊ ಅದ್ರ ಜೊತೆ ನಾನಿವಾಗ ಡ್ರೈ ರೋಸ್ಮೇರಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಮೇರಿ ಲೀವ್ಸು ಇವಾಗ ತುಂಬ ವೈರಲ್ ಆಗ್ತಿದೆ. ಅದ್ರ ಯೂಸ್ ಪೂರ್ತಿ ಇಂಟರ್ನೆಟ್ಟಲ್ಲೇ ಇರುತ್ತೆ. ಅದು ಒಂದಿಗೆ ಕಲಂಜಿ ಅಂದರೆ ಕರಿ ಜೀರಿಗೆನೂ ಫ್ಲಿಪ್ಕಾರ್ಟ್, ಅಮೆಝಾನ್, ಗ್ರೋಸರೀಸಲ್ಲಿ ಈಸಿಯಾಗಿ ಅವೈಲೇಬಲ್ ಸಿಗುತ್ತೆ. ಇದು ಒಂದು ಪ್ಯಾಕೆಟ್ ತೊಗೊಂಡ್ರೆ ನೀವು ಎಷ್ಟು ಸರಿ ಎಣ್ಣೆ ಹಾಕಿದ್ರು, ಎಣ್ಣೆ ಮನೇಲಿ ಪ್ರಿಪೇರ್ ಮಾಡ್ತೀರಾ ಅಂದರೂ ಇದು ತುಂಬ ಯೂಸ್ ಮಾಡ್ಬೋದು. ನಿಮಗೆ ಇದೇ ಥರ ನೀಮ್ ಆಯಿಲ್ ಬೇಕಿದೆ ಅಂದರೆ, ಬೇವಿನ ಎಣ್ಣೆ ಬೇಕಿದೆ ಮನೇಲೆ ಮಾಡಬೇಕು ಅಂದರೆ ನೀಮ್ ಅಂತ ಟೈಪ್ ಮಾಡಿ. ನಾನು ಆದಷ್ಟು ಬೇಗನೆ ಅದರದ್ದು ನೆಕ್ಸ್ಟ್ ವೀಡಿಯೋ ತರ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದು ಆಲೋವೆರಾ ಜೆಲ್ ಮಾಡೋಣ. ಔಟ್ ಟು ಪ್ರಿಪೇರ್ ಆಲೋವೆರಾ ಜೆಲ್ ಅಟ್ ಹೋಮ್ ಅಂತಲೇ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಲ್ಲಿ ತನಕ ನೋಡಿದರೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದಿಷ್ಟು ಹೆಲ್ದಿ ಹೇರ್ ಕೇರ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಾರದಲ್ಲಿ 2 ದಿನ ಈ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ.